ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಚಿರು ಕನ್ನಡ ಬ್ಲಾಗ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳು ರಕ್ಷಿತಾ ನಾಗರಾಜ್. ಇವತ್ತು ನಾನು ಸಂಜೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ಈಗ ಸುಮಾರು ಟೈಮು 7 ಗಂಟೆ ಆಗಿರ್ಬೋದು. ನಾವು ಇವತ್ತು ಧಾರವಾಡದಲ್ಲಿರುವಂತಹ ಮುರುಘಾ ಮಠಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಜಾತ್ರೆ ಇರೋದ್ರಿಂದ ನೈಟ್ ಹೋದ್ರೆ ಚೆನ್ನಾಗಿರುತ್ತೆ, ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ. ಅಂದವೇ ನಾವು ಸ್ವಲ್ಪ ಪೆಟ್ರೋಲ್ನ ಹಾಕಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ನೋಡಿ, ನಾವು ಹೋಗ್ತಾ ಇದ್ದೀವಿ. ನಾವು ಹೋಗುವಾಗ ಸ್ವಲ್ಪ ಮಾರ್ಕೆಟ್ ಒಳಗೆ ಹೋಗೋಣ ಅಂತ ಹೇಳ್ಬಿಟ್ಟು ಶಾರ್ಟ್ಕಟ್ ಆಗುತ್ತೆ ಅಂತ ನಮ್ಮ ಮನೆಯವರು ಮಾರ್ಕೆಟ್ ಒಳಗೆ ಕರ್ಕೊಂಡು ಹೋದರು. ನೋಡಿ, ಇಲ್ಲಿ ಆಂಜನೇಯ ದೇವಸ್ಥಾನವೂ ಸಹ ತೋರಿಸ್ತೀನಿ. ಇಲ್ಲಿ ಶನಿವಾರದೊತ್ತು ತುಂಬಾ ಚೆನ್ನಾಗಿ ಪೂಜೆ ಆಗುತ್ತೆ. ಇದು ಮಾರ್ಕೆಟ್ ಒಳಗಿರುವಂತಹ ಹನುಮಪ್ಪನ ದೇವಸ್ಥಾನ. ಅದಾದ ಮೇಲೆ ಅಲ್ಲಿಂದ ಮುಂದೆ ಬಂತ ಇಲ್ಲಿ ಶ್ರೀರಾಮನ ದೇವಸ್ಥಾನವೂ ಸಹ ಇಲ್ಲಿ ಇದೆ. ಇಲ್ಲಿ ಸಹ ಪೂಜೆ ನಡೆಯುತ್ತೆ. ಬಟ್ ನಾನು ಒಂದು ಸರಿನೂ ಒಳಗೆ ಹೋಗಲಿಲ್ಲ. ಇನ್ನೊಂದು ಸರಿ ಯಾವಾಗಾರ ಹೋದಾಗ ಫುಲ್ ಡೀಟೇಲ್ಸ್ ವಿಡಿಯೋ ಮಾಡ್ತೀನಿ. ನೋಡಿ, ನಾನು ಮಾರ್ಕೆಟ್ ಒಳಗೆ ಬಂದಿದ್ದೀನಿ. ಮಾರ್ಕೆಟ್ ಒಳಗಿಂದನೇ ನಾವು ಸವಗತ್ತಿ ರೋಡಲ್ಲಿ ಹೋಗ್ತಾ ಸವಗತ್ತಿ ರೋಡಿಗೆ ಅಲ್ಲಿ ಸಿಗತ್ತೆ ಆ ರೋಡಲ್ಲಿ ಮುರುಘಾ ಮಠಕ್ಕೆ. ಇಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಇತ್ತು, ಈಗ ಇದನ್ನು ರೆಡಿ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ಜಾತ್ರೆಗೆ ಹೋಗಿ ಬರುವಂತಹ ಗಾಡಿಗಳನ್ನು ನೀವು ನೋಡ್ಬೋದು. ಎತ್ತಿನ ಗಾಡಿಗಳೆಲ್ಲ ಬರ್ತಾ ಇದೆ. ಹಾಗೆ ಸಂಜೆ ಸುಮ್ಮನೆ ಏನು ಮಾಡೋದು, ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು. ಜಾತ್ರೆನೂ ಸಹ ಇದೆ ಅಲ್ವಾ. ಚಿನ್ನಿಗೆ ಜಾತ್ರೆಗೆ ಯಾವುದು ಒಂದು ಸರಿನೂ ಕರ್ಕೊಂಡು ಹೋಗಿಲ್ಲ. ಈ ಸರಿ ಹೇಗಿರುತ್ತೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದಾದಮೇಲೆ ಸ್ವಲ್ಪ ಮುಂದಕ್ಕೆ ಬರಬೇಕಾದ್ರೆ ಸ್ವಲ್ಪ ರೋಡು ಕನ್ಫ್ಯೂಸ್ ಆಯಿತು ನಮಗೆ. ಅಲ್ಲೇ ಸ್ವಲ್ಪ ಕೇಳಿಕೊಂಡು, ಮಾರ್ಕೆಟ್ ಒಳಗೆ ಬಂದಿರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಗಿರೋದ್ರಿಂದ ಅಲ್ಲೇ ಕೇಳಿಕೊಂಡು ನಾವು ಹೊರಟ್ವಿ. ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ನಾರ್ಮಲ್ಲು ಸವಗತ್ತಿ ರೋಡಲ್ಲಿ ಹೋಗ್ತಾ ಆ ರೋಡಲ್ಲಿ ಹೋದರೆ ಸ್ವಲ್ಪ ರಶ್ ಆಗಿರುತ್ತೆ. ಯಾಕಂದರೆ ರೋಡಿಂದನೇ ಜಾತ್ರೆನ ಮಾಡಿರ್ತಾರೆ, ಜಾತ್ರೆ ಎಲ್ಲ ಹಾಕಿರ್ತಾರೆ, ಏನೋ ಅಂಗಡಿಗಳನ್ನೆಲ್ಲ ಹಾಕಿರ್ತಾರೆ. ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿರುತ್ತೆ, ಹೋಗೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ಶಾರ್ಟ್ಕಟ್ಟಲ್ಲಿ ಒಳಗಿಂದ ಬಂದುಬಿಟ್ವಿ. ನೋಡಿರಿ, ಈಗ ದೇವಸ್ಥಾನದ ಹತ್ರ, ಮಠದ ಹತ್ರ ಬಂದುಬಿಟ್ವಿ. ಇದೇ ನೋಡಿರಿ, ಸುತ್ತಲೂ ಸಹ ರೋಡ್ ಸೈಡ್ ಅಂಗಡಿಗಳನ್ನು ಹಾಕ್ಕೊಂಡು ಇಟ್ಕೊಂಡಿರ್ತಾರೆ. ಈ ಜಾತ್ರೆ ಅಂದರೆ ನಾರ್ಮಲಾಗಿ ಎಲ್ಲ ನೋಡಿರ್ತೀರಿ ಅಲ್ವಾ ನೀವು. ಫ್ಯಾನ್ಸಿ ಐಟಮ್ ಆಗಿರ್ಬೋದು, A to Z ಇಲ್ಲಿ ಬಂದಿರುತ್ತೆ. ನೋಡ್ಬೋದು ನೀವು. ಬನ್ನಿ, ಒಳಗೆ ಹೋಗಿ ಸಹ ನಿಮಗೆ ತೋರಿಸ್ತೀನಿ. ಬಟ್ ಬ್ಯಾಕ್ ಸೈಡ್ ನಾವು ಬಂದಿರೋದು ಸಹ ಎಷ್ಟು ರಶ್ ಇದೆ ಅಂತಲೂ ಸಹ ತೋರಿಸ್ತೀನಿ. ಈ ಸಿಕ್ಕಾಬಟ್ಟೆ ರಶ್ ಇತ್ತು, ತುಂಬಾ ರಶ್ ಇತ್ತು ಅಂತಲೇ ಹೇಳ್ಬೋದು. ನಾವು ಒಂದು ಹೋಗೋಷ್ಟೊತ್ತಿಗೆ 7:30 7:45 ಆಗಿಬಿಡ್ತು. ಮತ್ತು ರಿಟರ್ನ್ ಬರಬೇಕಾದ್ರೆ ಒಂದು 10:30 ಆಗಿಬಿಡ್ತು. ತುಂಬಾ ರಶ್ ಇತ್ತು ಅಂತ ಹೇಳ್ಬೋದು ಒಳಗೆ. ಅಂದರೆ ಅಲ್ಲಿ ಗದಿಗೆ ನೋಡಲಿಕ್ಕೆ ಅಷ್ಟು ರಶ್ ಅನ್ನಿಸ್ಲಿಲ್ಲ ನಮಗೆ. ಒಂದು ಕ್ಯೂವಲ್ಲಿ ನಿಂತ್ಕೊಂಡು ಸ್ವಲ್ಪ ಗದಿಗೆನ ನೋಡ್ಕೊಂಬಂದ್ಬಿಟ್ವಿ. ಬಟ್ ಒಳಗೆ ಹೋಗಿ ಪ್ರಸಾದಕ್ಕಾಗಿರ್ಬೋದು, ಇಲ್ಲಿ ಆಟಾಡೋಂಗೆ ಇವಾಗೆಲ್ಲ ಇದೆಲ್ಲ ಇಟ್ಟಿರ್ತಾರೆ ಅಲ್ವಾ, ಆಟ ಆಡಲಿಕ್ಕೆ ಅಂಥ ಜಾಗದಲ್ಲಾಗಿರ್ಬೋದು ತುಂಬಾ ರಶ್ ಇತ್ತು. ನೀವು ನೋಡ್ಬೋದು, ಜನ ಸಾಗರನೇ ಇತ್ತು ಅಂತಲೇ ಹೇಳ್ಬೋದು. ಧಾರವಾಡದಲ್ಲಿ ಅತಿ ದೊಡ್ಡ ಜಾತ್ರೆ ಅಂತ ಹೇಳಿದ್ರೆ ಮುರುಘಾ ಮಠದ ಜಾತ್ರೆ ಅಂತಲೇ ಹೇಳ್ಬೋದು. ಇದು ಸುಮಾರು ಒಂದು 5 ದಿನಗಳ ಕಾಲ ಇರಬಹುದು ಜಾತ್ರೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಕನ್ಫರ್ಮೇಷನ್ ಇಲ್ಲ. ಧಾರವಾಡದಲ್ಲಿ ಯಾರು ಇದ್ದರೆ ನಿಮಗೆ ಗೊತ್ತಿತ್ತು ಅಂತ ಹೇಳಿದ್ರೆ ಖಂಡಿತ ಕಮೆಂಟ್ ಮಾಡಿ, ನನಗೂ ಸಹ ಗೊತ್ತಾಗುತ್ತೆ, ನಾವು ಸಹ ತಿಳ್ಕೊಳ್ಬೋದು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಲೈಟಿಂಗ್ಸಲ್ಲೆಲ್ಲ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಮತ್ತು ಇಲ್ಲಿ ಸ್ಕೂಲು ಸಹ ಇದೆ ಇಲ್ಲಿ. ಮತ್ತು ಮಕ್ಕಳುಗಳಿಗೆ ಉಳ್ಕೊಳಕ್ಕೂ ಸಹ ವಸತಿ ನಿಲಯ ಸಹ ಇದೆ ಇಲ್ಲಿ. ಅದನ್ನು ಸಹ ತೋರಿಸ್ತೀನಿ ನಿಮಗೆ. ಅಲ್ಲಿ ವಸತಿ ನಿಲಯ ಅಂತಲೇ ಹಾಕಿದ್ದಾರೆ. ಬಟ್ ನಾನು ಬಂದಿರೋದು ಮುರುಘಾ ಮಠಕ್ಕೆ ಇದೆ ಫಸ್ಟ್ ಟೈಮು, ಹಾಗಾಗಿ ಅಷ್ಟು ವಿವರವಾಗಿ ನನಗೆ ಗೊತ್ತಿಲ್ಲ. ನೋಡಿ, ನಾನು ಗದಿಗೆ ಸಮೇತ ಇಲ್ಲಿ ನಾನು ಪೂಜೆ ಮಾಡಿಸ್ಕೊಂಡು ಬಂದೆ, ನಿಮಗೂ ಸಹ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಪೂಜೆ ಆಯಿತು. ಅದಾದ ನಂತರ ನಾವು ಚಿನ್ನಿಗೆ ಸ್ವಲ್ಪ ಹೊರಗೆಲ್ಲ ನೋಡಿಕೊಂಡು, ಪಕ್ಕದಲ್ಲಿರುವಂತಹ ಸಣ್ಣ ಸಣ್ಣ ಗುಡಿಗಳಿಗೆಲ್ಲ ನೋಡಿಕೊಂಡು ಬಂದ್ವಿ. ಇಲ್ಲಿ ಜಾತ್ರೆ ಇದೆ, ಫಸ್ಟ್ ಟೈಮ್ ಕರ್ಕೊಂಬಂದಿರೋದ್ರಿಂದ ನನ್ನ ಚಿನ್ನಿ ಭಾಳನೇ ಖುಷಿಪಟ್ಲು ಅಂತಲೇ ಹೇಳ್ಬೋದು. ಅಲ್ಲಿಂದ ಬರ್ತಾ ಮತ್ತೆ ಇಲ್ಲಿ ಪ್ರಸಾದಕ್ಕೆ ಹೋಗಿದ್ವಿ ನಾವು. ಪ್ರಸಾದ ಸಹ ತೊಗೊಂಡ್ವಿ. ಪ್ರಸಾದ ತೊಗೊಂಡು ಅಲ್ಲಿಂದ ರಿಟರ್ನ್ ನಾವು ಈ ಸುತ್ತಲೂ ಎಲ್ಲ ಕಡೆ ಜಾತ್ರೆನೂ ನೋಡಿಕೊಂಡು ಬಂದ್ವಿ ನಾವು. ನೋಡಿ, ಇಲ್ಲಿಂದ ನಾನು ರಿಟರ್ನ್ ಹೊರಟೆ. ಗದಿಗೆ ಪೂಜೆ ಎಲ್ಲ ಆದಮೇಲೆ ನಾನು ರಿಟರ್ನ್ ಹೊರಟೆ. ಮತ್ತು ನಾವು ಅಕ್ಕಪಕ್ಕದಲ್ಲಿ ನಾನು ಒಂದು ಶಿವಲಿಂಗನೂ ಸಹ ತೊಗೊಬೇಕು ಅಂದ್ಕೊಂಡಿದ್ದೆ. ಶಿವಲಿಂಗನೂ ಸಹ ಚೆನ್ನಾಗಿರೋದು ಎಲ್ಲಿದೆ ಅಂತ ನೋಡಿಕೊಂಡು ಹುಡುಕ್ತಾ ಇದ್ವಿ. ನೋಡಿ, ಇಲ್ಲಿ ಜಾತ್ರೆಗೆ ಸುಮಾರಷ್ಟು ಐಟಮ್ಗಳು ಬಂದಿದ್ವು. ನಮ್ಮ ಚಿನ್ನಿಗೆ ಪುಣ್ಯಕ್ಕೆ ಅವಳು ಯಾವುದು ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡಲಿಲ್ಲ. ಅವಳಿಗೆ ಒಂದು ಸ್ವೀಟ್ ಕಾರ್ನ ಕೊಡಿಸ್ಕೊಂಡು ತಿನ್ನಿಸ್ಕೊಂಡು ಹೊರಟ್ವಿ. ಅದಾದ ಮೇಲೆ ನನಗೆ ಒಂದು ಕಿವಿದು ಬೇಕಾಗಿತ್ತು, ಹಾಗಾಗಿ ಅದೇ ಟೈಮಿಗೆ ಅಲ್ಲೊಂದು ಕಿವಿದು ಸಿಕ್ತು. ಕಿವಿದು ಸಹ ತೊಗೊಂಡೆ ನಾನು. ಒಂದು ಬ್ಲ್ಯಾಕ್ ಬೇಕಾಗಿತ್ತು, ಹಾಕೋದು ರೇರು, ಬಟ್ ಇರಲಿ ಅಂತ ಹೇಳ್ಬಿಟ್ಟು ಒಂದು ಕಿವಿದು ಸಹ ತೊಗೊಂಡೆ ನಾನು. ಅಲ್ಲಿಂದ ತೊಗೊಂಡಾದ ಮೇಲೆ ನಾನು ಮತ್ತೆ
ಆ, ಬೇರೆ ಏನು ಐಟಮ್ಸ್ ಬಂದಿದೆ ಅಂತ ಹೇಳಿಬಿಟ್ಟು ನೋಡಲಿಕ್ಕೆ ಹೋದ್ವಿ. ನೋಡಿ ಅದು ಒಂದು 30 ರೂಪಿ ಅಂತ ಹೇಳಿದ್ರು. ಕಾಮನ್ನಾಗಿ ಅಷ್ಟೇ ಇರುತ್ತೆ ಅಲ್ವಾ, 30 ರೂಪಿದು. ಅದೊಂದು ತೊಗೊಂಡು ಅಲ್ಲಿಂದ ರಿಟರ್ನ್ ಹೊರಟ್ವಿ. ನೋಡಿ ಅಲ್ಲಿ ನಾನು ಕ್ಲಿಪ್ಗಳು ಸಹ ನೋಡಿದ್ವಿ. ಸುಮಾರಷ್ಟು ಐಟಮ್ಗಳು ಚೆನ್ನಾಗಿ ಬಂದಿದ್ವು. ಚಿನ್ನಿಗೆ ಒಂದು ಏರ್ ಬೆಂಡು ಸಹ ತೊಗೊಂಡೆ ನಾನು. ಸಿಂಪಲ್ಲಾಗಿರೋವಂಥದ್ದು, ಬಟ್ ಇಲ್ಲಿ ಜಾತ್ರೆಗೆ ಸಿಕ್ಕಿದಾಗ ನಾವು ಬೇರೆ ಕಡೆ ಬೇಕು ಅಂತ ನೋಡಿ ತೊಗೊಳಕ್ಕೆ ಹೋದಾಗ ಸಿಗೋದಿಲ್ಲ. ಹಾಗಾಗಿ ಯಾವುದು ಜಾತ್ರೆಯಲ್ಲಿ ಸಿಗುತ್ತೆ, ಯಾವುದು ಇಷ್ಟ ಆಗುತ್ತೆ ತೊಗೊಳೋದು ಬೆಟರ್ ಅಂತಲೇ ಹೇಳ್ತೀನಿ ನಾನು. ಅವಳಿಗೆ ಒಂದು ಸಣ್ಣದು ಅಂದರೆ ಇದು ಮುತ್ತಿಂದು ಒಂದು ಏರ್ ಬೆಂಡ್ ತೊಗೊಂಡೆ. ಅಲ್ಲಿಂದ ಏರ್ ಬೆಂಡ್ ತೊಗೊಂಡಾದಮೇಲೆ ಚಿನ್ನಿಗೆ ಸ್ವೀಟ್ ಕಾರ್ನ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಸ್ವೀಟ್ ಕಾರ್ನ ತಿನ್ನಿಸ್ಕೊಂಡು ಸ್ವಲ್ಪ ಜಾತ್ರೆನ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ಬರ್ತದೆ ಹೇಳಿದ್ನಿ ಅಲ್ವಾ, ಶಿವಲಿಂಗನ ನೋಡ್ತಿದ್ವಿ ಅಂತ ಹೇಳ್ಬಿಟ್ಟು ಶಿವಲಿಂಗನೂ ಸಹ ಸಿಕ್ತು. ನಮ್ಮ ಮನೆಯವರಿಗೆ ಒಂದು ಸರನ ಹುಡುಕ್ತಾಯಿದ್ರು. ಅವರಿಗೂ ಸಹ ಸರ ತೋರಿಸ್ದೆ, ಬಟ್ ಅವ್ರಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ನಾವು ಒಂದು ಶಿವಲಿಂಗನ ತೊಗೊಂಡು ಅಲ್ಲಿಂದ ರಿಟರ್ನ್ ಪ್ರಸಾದಕ್ಕೆ ಹೋದ್ವಿ. ನೋಡಿ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಪ್ರಸಾದಕ್ಕೆ ಬಂದಾಗ. ನೀವು ನೋಡ್ಕೊಂಬನ್ನಿ, ಮತ್ತು ನೀವು ಮುಂದಕ್ಕೆ ನಾನು ಸಿಗ್ತೀನಿ ಅಂತ ಹೇಳ್ತಾ ಬನ್ನಿ, ನೋಡ್ಕೊಂಡು ಬನ್ನಿ.
ಚಿನ್ನಿಗೆ ಕಾರ್ ಕೂರಿಸ್ಲಿಕ್ಕೆ ಹೋದ್ವಿ, ಬಟ್ ಅವಳು ಇಷ್ಟಪಡಲಿಲ್ಲ. ಹಾಗಾಗಿ ನಾವರ ಜೊತೆಲಿ ಕುತ್ಕೊಬೋದಲ್ಲ ಅಂತ ಹೇಳ್ಬಿಟ್ಟು ಟ್ರೈನಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಟ್ರೈನಿಗೆ ಹೊರಟ್ವಿ. ಇನ್ನೊಂದು ಇನ್ಸಿಡೆಂಟ್ ಏನಾಯಿತು ಅಂತ ಹೇಳಿದ್ರೆ, ಇಲ್ಲಿ ನಾವು ಟಿಕೆಟ್ ಮಾಡಿಸಿದ್ವಿ ಇಬ್ಬರಿಗೆ, 50 ರೂಪಿ ಒಬ್ಬರಿಗೆ ಅಂತ ಹೇಳಿದ್ರು. ಹಾಗಾಗಿ ಇಬ್ಬರಿಂದ 100 ರೂಪಿ ಆಯಿತು. 500 ರೂಪಿ ಕೊಟ್ಟಿದ್ವಿ ನಾವು. ಅವರು ಫಸ್ಟು ಆ ಲೇಡಿ ಏನಂತ ಹೇಳಿದ್ರು, ಫಸ್ಟು ನಮಗೆ ಒಳಗೆ 400 ರೂಪಿ ತೋರಿಸಿದ್ರು, ಇದೆ ನೋಡಿ ಅಂತ ಹೇಳ್ಬಿಟ್ಟು. ರಿಟರ್ನ್ ನಮ್ಮ ಕೈಲಿ ಕೊಡಬೇಕಾದ್ರೆ 100 ರೂಪಿ ತಗೊಂಡು 300 ರೂಪಿನ ಮಡ್ಚಿಬಿಟ್ಟು ಕೊಟ್ಟರು. ನಾವು ಕೊಟ್ಟಿದ್ದಾರೆ ಬಿಡು ಅಂತ ಹೇಳಿಬಿಟ್ಟು ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಮಡ್ಚಿರೋ ದುಡ್ಡನ್ನು ಓಪನ್ ಮಾಡಿದ್ರೆ 300 ರೂಪಿ ಅಷ್ಟೇ ಇದೆ. ಇಲ್ಲರಿ ಬರೀ 400 ರೂಪಿ ಅಂತ ಕೊಡಬೇಕಿತ್ತು, ನೀವು 300 ರೂಪಿ ಕೊಟ್ಟಿದ್ದೀರಾ ಅಂತ. ಇಲ್ಲ ನೋಡಿರಿ ಕೆಳಗೆ ಬಿದ್ದಿರಬೇಕು ಅಂತ ಹೇಳಿದ್ರು. ಗಡಿ ಬಿಡಿಯಲ್ಲಿ ಇದ್ದಾಗ ಈ ರೀತಿ ಆದಾಗ ತುಂಬಾ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಅವರು ಯಾವ ರೀತಿ ಬೇಕಾದ್ರೂ ಏಮಾರ್ಸೋಕ್ಕೆ ತಯಾರಿರ್ತಾರೆ. ಯಾಕಂತ ಹೇಳಿದ್ರೆ ನಾವು ಅದನ್ನೇನಾರ ಆ ಕೌಂಟ್ರ್ ಬಿಟ್ಟು ನಾವು ಮುಂದಕ್ಕೆ ಏನಾರ ಹೋಗಿದ್ವಿ ಅಂತ ಹೇಳಿದ್ರೆ ಅವರು ಎಲ್ಲರೂ ಬೀಳಿಸ್ಕೊಂಬಂದಿರಿ ನೀವು ಅಂತ ಹೇಳ್ತಿದ್ರು. ಬಟ್ ನಾವು ಕೌಂಟ್ರ್ ಹತ್ರ ನಿಂತ್ಕೊಂಡು ಓಪನ್ ಮಾಡಿ ನೋಡಿದಾಗ ಆಮೇಲೆ 300 ರೂಪಿ ಇತ್ತು. ಆಮೇಲೆ ಕೊಟ್ವಿ ರಿಟರ್ನ್. ಆಮೇಲೆ ಇಲ್ಲ ತೊಗೊಳ್ರಿ 400 ರೂಪಿ ಇದೆ ನೋಡಿರಿ ಇಲ್ಲಿ ಅಂತ ಹೇಳ್ಬಿಟ್ಟು ಮತ್ತೆ 100 ರೂಪಿನ ಕೊಟ್ಟರು. ಹಾಗಾಗಿ ನೀವು ಯಾವುದೇ ಜಾತ್ರೆಗೆ ಹೋದರೂ ಅಲ್ಲೇ ನಿಂತ್ಕೊಂಡು ಅಮೌಂಟನ್ನು ಚೆಕ್ ಮಾಡಿ ಆಮೇಲೆ ತೊಗೊಳ್ರಿ. ಯಾಕಂತ ಹೇಳಿದ್ರೆ 1000 ರೂಪಿ ಕೊಟ್ಟಿರ್ತೀರಿ, 100 ರೂಪಿ 200 ರೂಪಿ ಕೊಟ್ಟಿರ್ತೀರಿ. ಆವಾಗ ಈ ಥರ ಮೋಸ ಮಾಡೋ ಜನಗಳಿರ್ತಾರೆ. ಹಾಗಾಗಿ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ನೀವು ಗಾಬರಿಯಲ್ಲಿ ಯಾವುದೇ ರೀತಿ ಅಮೌಂಟನ್ನು ತೊಗೊಳ್ಬೇಡ್ರಿ, ಅದನ್ನು ಚೆಕ್ ಮಾಡಿ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಚಿನ್ನಿಗೆ ಸ್ವಲ್ಪ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಭಯ ಅನ್ನಿಸ್ತು. ಅದು ಟರ್ನ್ ಆಗುತ್ತೆ ಅಲ್ವಾ, ಅವಳಿಗೆ ಇಷ್ಟ ಆಗಲಿಲ್ಲ. ಬೇಡ ಬೇಡ ಅಂತ ಹೇಳ್ಬಿಟ್ಟು ಭಾಳನೇ ಭಯಪಟ್ಟಳು. ಹಾಗಾಗಿ ಸ್ವಲ್ಪ ಒಂಚೂರು ಅವಳಿಗೆ ಮೋಟಿವೇಶನ್ ಮಾಡಲಿಕ್ಕೆ ಮಕ್ಕಳನ್ನೆಲ್ಲ ತೋರಿಸ್ಕೊಂಡು ಆ ಹಿಂದೆ ಮಗು ನನ್ನ ಕರಿತಾ ಇತ್ತು. ಹಾಗಾಗಿ ಚಿನ್ನಿಗೆ ಅವಳು ಹೇಳ್ತಾ ಇದ್ಲು, ಬೇಡ ಮಮ್ಮಿ ಹೋಗೋಣ ಅಂತ ಚಿನ್ನಿ ಹೇಳ್ತಿದ್ಲು. ಹಾಗಾಗಿ ಅವಳಿಗೆ ಸ್ವಲ್ಪ ಮೋಟಿವೇಶನ್ ಮಾಡ್ಕೊಂಡು ಅಲ್ಲಿಂದ ಬಂದ್ವಿ. ಬಟ್ ಜೀಪ್ ಸಿಕ್ಬಿಡ್ತು. ನೋಡಿ ಅವ್ರ ಪಪ್ಪ ಕೂರಿಸ್ತೀನಿ ಅಂತ ಹೇಳ್ತಾರೆ, ಬಟ್ ಬೇಡ ಅಂತ ಹೇಳಿದ್ಲು ಫಸ್ಟ್ ಟೈಮು. ಆಮೇಲೆ ಒಂದು ಸ್ವಲ್ಪ ಕೂಸಿ ಹೊಡೆದು ಏನೇನೋ ಮಾಡಿ ಆಯಿತು ಕೂತ್ಕೋಪ ಅಂತ ಹೇಳ್ಬಿಟ್ಟು ಅವಳು ನಿನ್ನ ಮುಂದೆನೇ ಇರ್ತೀವಿ ಅಂತ ಹೇಳ್ಬಿಟ್ಟು ಅವಳು ಮುಂದೆನೇ ನಿಂತ್ಕೊಂಡ್ವಿ. ಆವಾಗ ಸ್ವಲ್ಪ ಅವಳಿಗೆ ಫಸ್ಟಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಅನ್ನಿಸ್ತು. ಬಟ್ ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೋ, ಎಲ್ಲಿ ಬಿದ್ದುಬಿಡತ್ತೋ ಅದು ಕಾರು ಜೀಪು ಅಂತ ಹೇಳ್ಬಿಟ್ಟು ಸ್ವಲ್ಪ ಭಯ ಅನಿಸಿದ್ರು. ನೋಡಿ ಆ ಮಾಸ್ಕಲ್ಲಿ ಅವಳು ಹಳ ಮುಖ ಮಾಡ್ತಾಳೆ, ಬಟ್ ಮಾಸ್ಕ್ ಹಾಕಿರೋದ್ರಿಂದ ಗೊತ್ತಾಗಲಿಲ್ಲ. ಅದಾದಮೇಲೆ ಅವ್ರ ಅಪ್ಪಂಗೆ ಗೊತ್ತಾಗಲ್ಲ ಅವಳ ಹತ್ರ ಅಂತ ಹೇಳ್ಬಿಟ್ಟು ಅದನ್ನು ತೆಗೆದ್ಲು. ಅದಾದಮೇಲೆ ಒಂದು ರೌಂಡಿಗೆ ಭಯ ಪಟ್ಕೊಂಡೆ ಜೀಪ್ ಆಡಿದ್ಲು. ಸೆಕೆಂಡ್ ರೌಂಡ್ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ 50 ರೂಪಿ ಕೊಟ್ಟು ಅವಳನ್ನ ಕರ್ಕೊಳಕ್ಕೆ ಹೋದರೆ ಬರೋಕ್ಕೆ ತಯಾರಿಲ್ಲ ಅವಳು. ಅದಾದಮೇಲೆ ಮತ್ತೆ ಇನ್ನೊಂದು ರೌಂಡ್ ಹೋಗಬೇಕು ಅಂತ ಹೇಳಿದ್ಲು. ಅವ್ರ ಅಪ್ಪಾಜಿ ಮತ್ತೆ ಇನ್ನೊಂದು ರೌಂಡಿಗೆ ಮತ್ತೆ 50 ರೂಪಿ ಕೊಟ್ಟು ಸೆಕೆಂಡ್ ರೌಂಡ್ ಭಾಳ ಎಂಜಾಯ್ ಮಾಡಿ ಆಟ ಆಡಿದ್ಲು. ಅವಳು ಖುಷಿಪಟ್ಟು ಆಟ ಆಡಿದ್ದು ಅಂದರೆ ಈ ಜೀಪ್ ನೋಡ್ರಿ ನೆಕ್ಸ್ಟ್ ಬರಲಿಕ್ಕೆ ತಯಾರಿಲ್ಲ. ಲಾಸ್ಟಿಗೆ ಅವಳಿಗೆ ಸ್ವೀಟ್ ಕಾರ್ನ್ ಕೊಡಿಸ್ತೀವಿ, ಅದು ಕೊಡಿಸ್ತೀವಿ, ಇದು ಕೊಡಿಸ್ತೀವಿ ಅಂತ ಹೇಳಿ ಎತ್ಕೊಂಡ್ವಿ. ಭಾಳನೇ ಖುಷಿಪಟ್ಟು ಸೆಕೆಂಡ್ ರೌಂಡನ್ನು ಆಡಿದ್ಲು. ಭಾಳ ಖುಷಿ ಆಯಿತು. ಜಾತ್ರೆಗೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅವಳು ಸ್ವಲ್ಪ ಆಡಿದ್ದಕ್ಕೆ. ಅದಾದಮೇಲೆ ನಾವು ಸ್ವಲ್ಪ ಸ್ವೀಟ್ ಕಾರ್ನ್ ಎಲ್ಲ ತಿನ್ಕೊಂಡು ಬೇಕಾಗಿದ್ದನ್ನು ತೊಗೊಂಡು ರಿಟರ್ನ್ ಹೊರಟ್ಬಿಟ್ವಿ ನಾವು. ಸುಮಾರು ಅಲ್ಲಿಂದ ಬಿಟ್ಟು ಹೊರಟಾಗ ಒಂದು 10:30 ಆಗಿತ್ತು. ಚಿನ್ನಿಗೆ ಬೇರೆ ಊಟ ಬೇರೆ ಮಾಡಿಸಿರಲಿಲ್ಲ. ಹಾಗಾಗಿ ರಿಟರ್ನ್ ಹೊರಟ್ವಿ. ಓಕೆ ಫ್ರೆಂಡ್ಸ್, ಈ ಬ್ಲಾಗು ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಈ ಬ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ಜಾತ್ರೆ ಇವತ್ತು ಇದ್ದರೆ ಖಂಡಿತ ಒಂದು ಸರಿ ಹೋಗಿ ಬನ್ನಿ, ಹೇಗಿದೆ ಅಂತ ನೋಡಿಕೊಂಡು ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.